ಒಂಥರ ಗಜ ಇದ್ದಂಗೆ ಐತೆ ಸರ್ ಆಕಳ. ಸೊ ಈ ಆಕಳ ಬಂದಮೇಲೆ ನಮ್ಗೊಂದು ಸ್ವಲ್ಪ ಚೆನ್ನಾಗಿದೆ, ನಮ್ಮ ಲಕ್ಕ ತಿರುಗಿದೆ ಸರ್. ಏಕೆಂದರೆ ಒಳ್ಳೆ ಮೃದು ಸ್ವಭಾವದ ಆಕಳ. ಸೊ ಯಾವುದೇ ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥ ಆಕಳ ಸರ್ ಇದು. ರೋಗಗಳ ಕಮ್ಮಿ ಇವಕ್ಕೆ. ಈ HF ಹೋಲಿಸ್ಕೊಂಡ್ರೆ ಇದು ಬೆಟರ್ ಆಕಳ. ಏಕೆಂದರೆ ರೋಗಗಳ ಕಮ್ಮಿ. ಒಂದು 13-12 ತನಕ ಹಾಲು ಬಂದಿದೆ ಸರ್. ಬೆನ್ನದ ದೇಶ ಎಲುಬು ಅಂತಾರ. ಸೊ ಇವತ್ತು ರೈತರ ಕಡೆ ಯಾರು ತಿರುಗಿ ನೋಡ್ತಾ ಇಲ್ಲ. ಸೊ ರೈತನ ಮಕ್ಕಳಿಗೆ ಇವತ್ತೆಲ್ಲ ಒಂದು ಕನ್ನೆ ಕೇಳಕ್ ಹೋದ್ರು ಗೌರ್ಮೆಂಟ್ ಜಾಬ್ ಅಂತ ಇದಾರೆ. ಸೊ ಈ ಮಾತ್ರ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಹೇಳ್ಯಾರ, ಇನ್ನೊಂದು 4-5 ವರ್ಷದಲ್ಲಿ ಕಾರ್ ಇದ್ದವನ್ ಶ್ರೀಮಂತ ಅಲ್ಲ, 1 ಎಕರೆ ಹೊಲ ಇದ್ದವನ್ ಶ್ರೀಮಂತ ಅಂತ. ಸೊ ಬಂಗಾರ ಬೆಳ್ಳಿ ತಿನ್ನಕ್ ಆಗ್ತಾ ಇಲ್ಲ, ಆಗಲ್ಲ. ಸೊ ರೈತರ ಮಕ್ಕಳು ಇವಾಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಅವರು ದೊಡ್ಡ ದೊಡ್ಡ ಬಿಸ್ನೆಸ್ ಅಂತ ಹೋಗ್ತಾ ಇದ್ದಾರೆ. ಸೊ ಬೆಳೆಯರೇ ಇಲ್ಲ ಅಂದ್ಮೇಲೆ ಇನ್ನೇನು ಅನ್ನ ಬರುತ್ತೆ. ಸೊ ಅದಕ್ಕೆ ರೈತರನ್ನ ಹೆಚ್ಚಿಗೆ ಬಹಳಷ್ಟು ಸಾಧ್ಯವಾದಷ್ಟು ಅವಮಾನಿಸದೆ ಸ್ವಲ್ಪ ಅವ್ರಿಗೆ ಒಂದು ಇನ್ನೂ ಹೆಚ್ಚಿಗೆ ದುಡಿಯಂತ ಒಂದು ಮೋಟಿವೇಶನ್ ನಿಮ್ಮಲ್ಲಾದ್ರೆ ಮಾಡ್ರಿ. ಇಲ್ಲ ರೈತರನ್ನ ಯಾರು ಅವಮಾನ ಮಾಡ್ಬೇಡ್ರಿ. ಸೊ ಆಕಳ ಹೈನುಗಾರಿಕೆ ಮಾಡ್ತೇವೆ ಅಂದ್ರೆ ಇವತ್ತು ಅವ್ರ ಮುಂದೆ ಯಾರಿಲ್ಲ. ಸೊ ನಿಮ್ ಗಂಡ ಗೌರ್ಮೆಂಟ್ ಡ್ಯೂಟಿಗೆ ಹೋದ್ರು ನಾಳೆ ಅವ್ನು ಹೇಳ್ದಂಗೆನೆ ಕೇಳ್ಬೇಕು. ಅಲ್ಲಿ ಅವ್ನಿಗೆ ಇನ್ನೊಬ್ಬ ಬಾಸ್ ಇದ್ದೇ ಇರ್ತಾನೆ. ಇಲ್ಲಿ ಯಾರು ಬಾಸ್ ಇಲ್ಲ, ನಮ್ಗೆ ನಾವೇ ಬಾಸ್, ನಮ್ಗೆ ನಾವೇ ಆಳು, ನಮ್ಗೆ ನಾವೇ ಕೂಲಿ. ಸೊ ಕರೆಕ್ಟಾಗಿ ಒಂದು 5-6 ವರ್ಷ ಹೈನುಗಾರಿಕೆನೆ ಮಾಡಿದ್ರೆ ನಾವು ಎಲ್ಲೋ ಇರ್ಬೋದು. ಸೊ ನಾವು ಬೇಕಾದಂತ ಕಾರಲ್ಲಿ ಓಡಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಸೊ ಆದಷ್ಟು ನನ್ನೆಲ್ಲ ಯುವಕರು 90% ಎಫರ್ಟ್ ಹಾಕಿ ಹೈನುಗಾರಿಕೆ ಮಾಡ್ರಿ, ಲಾಸ್ ಏನಿಲ್ಲ. ಸೊ ಆದಷ್ಟು ನಮಸ್ತೆ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವಿದೀವಿ ಬ್ಯಾಡಗಿ ತಾಲೂಕ್ ಬನ್ನಿಹಟ್ಟಿ ಎಂಬ ಗ್ರಾಮದಲ್ಲಿ ಇದೀವಿ. ಇವತ್ತು ಹೈನುಗಾರಿಕೆ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ನಮ್ ಜೊತೆಗಿದ್ದಾರೆ ರೈತರು. ಇವತ್ತು ಹೈನುಗಾರಿಕೆ ಹೆಂಗ್ ಮಾಡ್ತಿದ್ದಾರೆ, ಅದರಿಂದ ಎಷ್ಟು ಲಾಭ ಇದೆ, ಆಮೇಲೆ ಇದರಿಂದ ಎಷ್ಟು ಆದಾಯ ಬರುತ್ತೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ. ನಮಸ್ತೆ ಸರ್, ನಿಮ್ ಪರಿಚಯ ಮಾಡ್ಕೊಡಿ ಸರ್. ನಮ್ಮ ಹೆಸರು ಬಂದ್ಬಿಟ್ಟು ಪ್ರಶಾಂತ್ ಅಂತ. ಊರ ಹೆಸರು ಬನ್ನಿಹಟ್ಟಿ. ಹೈನುಗಾರಿಕೆ ಮಾಡಕತ್ತು 4 ವರ್ಷ ಆಯ್ತು. ನಾವು 4 ವರ್ಷದಿಂದ ನಾವು ಹೈನುಗಾರಿಕೆ ಮಾಡ್ತೀವಿ. ಆಲ್ಮೋಸ್ಟ್ ಆಲ್ ನಮ್ಮ ಕರುಗಳೇ ಜಗ್ಗಾಗಿದಾವ ಈಗ. ಹಂಗಾಗಿ ದೊಡ್ಡ ಆಕಳುಗಳೆಲ್ಲ ಸ್ವಲ್ಪ ಕಮ್ಮಿ ಮಾಡಿದೀವಿ. ದಿನಕ್ಕೆ ಎಷ್ಟು ಲೀಟರ್ ಆಗ್ತದೆ? ಒಂದು 60 ಲೀಟರ್, ಒಂದು 55 ಲೀಟರ್ ಹೋಗುತ್ತೆ ಸರ್ ಡೈಲಿ. ರೇಟ್ ಹೆಂಗೆ ಸರ್? ರೇಟ್ 34-35 ಸರ್. ಇದರಲ್ಲಿ ಲಾಭ ಜಾಸ್ತಿನ ನಷ್ಟ ಜಾಸ್ತಿನ? ಲಾಭ ಎಷ್ಟು ನಿಮ್ಮ ನಿರೀಕ್ಷೆ ಇರ್ಬೋದು? ಲಾಭ ಜಾಸ್ತಿ ಇರುತ್ತೆ ಸರ್, ಬಟ್ ನಾವು ಅಷ್ಟೇ ಪ್ರಯತ್ನ ಅನ್ನೋದು ಇರ್ಬೇಕು. ಸೊ ಮೇಂಟೆನೆನ್ಸ್ ಕ್ಲೀನ್ ಆಗಿರ್ಬೇಕು. ಸೊ ನಾವ್ ಯಾರನ್ನ ಆಳ್ ತಂದಿಟ್ವಿ ಹೋದ್ವಿ ಅಂದ್ರೆ ಹೈನುಗಾರಿಕೆ ಆಗಲ್ಲ. 99% ನಮ್ಮ ಒಂದು ಎಫರ್ಟ್ ಇದ್ರೆ ಹೈನುಗಾರಿಕೆದಲ್ಲಿ ಏನಾದ್ರೂ ಮಾಡಕ್ ಸಾಧ್ಯ. ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ ಇನ್ನೊಂದು ಹೆಣ್ಗರು ಜಾಸ್ತಿ ಆಗಿದ್ದನ್ನ ನಾವು ಕಾಪಾಡ್ಕೊಂಡ್ರೆ ನಮ್ಗೆ ಒಂದು ದೊಡ್ಡ ಆದಾಯ, ಬೆನಿಫಿಟ್ ಆದಾಯ. ಸೊ ಒಂದು 10 ಆಕಳ ತಂದಿದೀವಿ ಅಂದ್ರೆ ಅದ್ರಲ್ಲಿ 5 ಆದ್ರೆ ಹೆಣ್ಗಾರ ಇರ್ಲೇಬೇಕು ಫಾರ್ಮ್ ಅಲ್ಲಿ. ಹಂಗಿದ್ರೆ ನಾವ್ ಏನಾದ್ರೂ ಸ್ವಲ್ಪ ದೌಡ್ ರಿಟರ್ನ್ ಫಾರ್ಮ್ ಗೀರ್ಮ್ ಕಟ್ಟಿಸಿದ್ದು ಆಕಳಿನ ಇನ್ವೆಸ್ಟ್ಮೆಂಟ್ ದೌಡ್ ತಕ್ಕೊಂಡು ಸೊ ಇನ್ನೂ ಹೆಚ್ಚಿಗೆ ಲಾಭ ಕಾಣಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ದಿನಕ್ಕೆ ಒಂದೊಂದು ಆಕಳು ಎಷ್ಟೆಷ್ಟು ಹಾಕ್ತೀರಾ ಸರ್? ಒಂದೊಂದು ಆಕಳಿಗೆ 1.5 ಕೆಜಿ 1.5 ಕೆಜಿ ಇದು 2 ಕೆಜಿ ಇಲ್ಲಿ ಗೋಧಿ ಬೂಸ ಪಂಚಾಮೃತ ಅಂದ್ ಇಲ್ಲಿದೆ ನೋಡಿ ಸರ್. ಎಷ್ಟು ಹಾಕ್ತೀರಾ ಸರ್ ಒಂದ್ ಆಕಳಿಗೆ? ಒಂದ್ ಆಕಳಿಗೆ ಇದು 2 ಕೆಜಿ ಅಂದ್ರೆ 3 ಕೆಜಿ ಕೊಡ್ತಾವ್ರ. ಇದನ್ನ 1.5-2 ಕೆಜಿ ಕೊಡ್ತೀವಿ ದಿನಕ್ಕೆ. ಆಕಳಿನ ಮೇಲೆ ಡಿಪೆಂಡ್. ಹಾಲು ಯಾವ್ದು ಕರಿತೆ ಅದ್ರ ಮೇಲೆ ಡಿಪೆಂಡ್. ಇದೆಲ್ಲ ರಾಗಿ ಹುಳ್ಳಿ ಮಿಕ್ಸರ್ ಮಾಡಿಸ್ಬೇಕಂತ ಇಟ್ಟಿದೀವಿ. ಅದಕ್ಕೆ ಇನ್ನೊಂದ್ 2 ಐಟಮ್ ಸಾಲದಾಗಿರೋದಕ್ಕೆ ಬಿಟ್ಟಿದೀವಿ. ಇವತ್ ತಗೊಂಡು ಬರಕ್ ಹೋಗಿದ್ದಾರೆ, ನಾಳೆ ಹೋಗಿ ಮಾಡಿಸ್ಬೇಕು ಡೈರಿಯಲ್ಲಿ, ಇದು ಗಿರಣಿಯಲ್ಲಿ. ಇದು ಜರ್ಸಿ, ಇದು ಒಂದ್ 8 ಲೀಟರ್ ಹಾಲಿದೆ. ಸೊ ಇದು ಒಂದ್ 8 ಲೀಟರ್ ಹಾಲಿದೆ. ಸ್ವಲ್ಪ ಒಂದ್ ಮಲಿ ಕೆಚ್ಚಲ್ ಬಾವು ಬಂದ್ ಹೋಗಿದೆ ನಮ್ದು. 3 ಮಲಿ ಇರೋದು ಈಗ. ಕೆಚ್ಚಲು ಬಾವುಗಳು ಬಂದ್ರೆ ನೀವು ಯಾವ ತರ ಟ್ರೀಟ್ಮೆಂಟ್ ಕೊಡ್ತೀರಾ? ಲವ್ ಸರ, ಅರ್ಶಿನ, ಕೊಬ್ಬರಿ ಎಣ್ಣೆ, ಸ್ವಲ್ಪ ಬೆಣ್ಣೆ ಮಿಕ್ಸ್ ಮಾಡ್ಕೊಂಡು ತುಡಿ ತುಂಬಾ ಒರೆಸಿದ್ರೆ ಸೊ ಕಲ್ ತರ ಇರೋದು ಸ್ವಲ್ಪ ಕೋಲ್ಡ್ ಆಗಿ ಮೆತ್ತಗೆ ಆಗ್ತಾ ಬರುತ್ತೆ. ಅವಾಗ ಒಂದು ದಿನಕ್ಕೆ 4-5 ಟೈಮ್ ಹಿಂಡಿ ತೆಗೆದ್ಬಿಟ್ರೆ ಕ್ಲಿಯರ್ ಆಗುತ್ತೆ ಸರ್. ನಿಮಗೆ ರಿಸಲ್ಟ್ ಸಿಕ್ಕಿದ್ಯಾ? ಹಾ ಸಿಕ್ಕಿದೆ ಸರ್. ಇದು ನಾನು ಇರ್ಲಿಲ್ಲ, ಆ ಸೈಡ್ ಅಲ್ಲಿ ಇದ್ದೆ. ಈ ಕಡೆ ಒಂದ್ 6-7 ತಿಂಗಳ ಬಂದಿದ್ದಿಲ್ಲ. ಸ್ಟಾರ್ಟಿಂಗ್ ನಾನೇ ಹಿಂಡ್ತಿದ್ದೆ ಇದನ್ನ. ನಮ್ಮಣ್ಣ ಇನ್ನೊಬ್ಬನ ಪ್ರಭಣ್ಣ ಅಂತ ಇದ್ದ, ಅವನು ನಾನು ಮಾಡ್ತಿದ್ವಿ. ಸೊ ನಾವು ಒಂದು ಉತ್ತರ ಪ್ರದೇಶದಿಂದ ಒಬ್ರು ಕರೆಸಿದ್ರು ನಮ್ಮಣ್ಣಾರ. ಅವನಿಗೆ ಮಂತ್ಲಿ ಒಂದು 15,000 ಕೊಡ್ತು. ಸೊ ಅವ್ನ್ ನೋಡ್ಕೊಳ್ಳೋದ್ರಿಂದ ಮೇಂಟೆನೆನ್ಸ್ ಕಮ್ಮಿ ಆಗಿ
ಸ್ವಲ್ಪ ಆಕಳುಗಳಿಗೆಲ್ಲ ಪ್ರಾಬ್ಲಮ್ ಆಗಿದ್ಕೆ ಇವಾಗ ನಾವೇ ಓನ್ ಮಾಡ್ತಾ ಇದ್ದೀವಿ. ಇದು ಎಲ್ಲಿಂದ ಸರ್ ತಂದಿದ್ದ? ಇದು ಚಿಂತಾಮಣಿ ಸರ್. ಚಿಂತಾಮಣಿದ. ಹ್ಮ್. ಸರಿ ಸರ್, ಇದ್ರ ಬಗ್ಗೆ ಮಾಹಿತಿ. ಇದು ಒಂದು 14 ಲೀಟರ್ ಹಿಂಡುತ್ತೆ ಸರ್. ಇವಾಗಲೇ ಇಳಿದು ಒಂದ್ 5-6 ತಿಂಗಳಾಯ್ತು, ಕಮ್ಮಿ ಆಗಿದೆ ಸ್ವಲ್ಪ. ಸೊ ಇದು ತುಂಬಾ ಚೆನ್ನಾಗಿರೋ ಆಕಳ ಇದು ನಮ್ಮಂತ ಡೈರಿ ಫಾರ್ಮರ್ಗೆ. ಸೊ ಇದು ಬಂದ್ಬಿಟ್ಟು ಗೀರ್ ಮಿಕ್ಸ್ ಅಂತ ಸರ್. ಇದು ಒಂಥರ ಗಜ ಇದ್ದಂಗೆ ಐತೆ ಸರ್ ಆಕಳ. ಸೊ ಈ ಆಕಳ ಬಂದ್ಮೇಲೆ ನಮ್ಗೊಂದ್ ಸ್ವಲ್ಪ ಚೆನ್ನಾಗಿದೆ, ನಮ್ ಲಕ್ಕ ತಿರುಗಿದೆ ಸರ್. ಯಾಕೆಂದ್ರೆ ಒಳ್ಳೆ ಮೃದು ಸ್ವಭಾವದ ಆಕಳ. ಸೊ ಯಾವುದೇ ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥ ಆಕಳ ಸರ್ ಇದು. ರೋಗಗಳ ಕಮ್ಮಿ ಇವಕ್ಕೆ. ಈ HF ಹೋಲಿಸ್ಕೊಂಡ್ರೆ ಇದು ಬೆಟರ್ ಆಕಳ. ಯಾಕೆಂದ್ರೆ ರೋಗಗಳು ಕಮ್ಮಿ. ಒಂದು 13-12 ತನಕ ಹಾಲು ಬಂದಿದೆ ಸರ್ ಇದು. ಗೀರ್ ಮಿಕ್ಸ್ ಇರುತ್ತೆ. ಕೆಚ್ಚಲು ಬಾವು ಏನು ಜಾಸ್ತಿ ಬರುತ್ತಾ? ಇದು ಕೆಚ್ಚಲ್ ಬಾವು ಕಮ್ಮಿ ಸರ್. ಕಮ್ಮಿ ಸರ್. ಹಿಂಡೋದ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಸರ್, ಮೊಲೆ ದಪ್ಪ. ಇದು ದಿನಕ್ಕೆ ಎಷ್ಟು ಲೀಟರ್ ಸರ್? ಇದು ಒಂದು 13 ಲೀಟರ್, 13-15 ಬಂದದ ಸರ್ ದಿನಕ್ಕೆ. ಒನ್ ಟೈಮ್ ಅಲ್ಲ? ಒನ್ ಟೈಮ್. 2 ಟೈಮ್ ಸೇರಿ ಒಂದು 25-26 ಬಂದವ್ ಸರ್ ಇವೆರಡು. ಇದೊಂದು ಆಕಳು ಎಷ್ಟು ಬರುತ್ತೆ? ಇದೊಂದು ಆಕಳು 2 ಹೊತ್ತು ಸೇರಿ 24-25. 24. ಇದೊಂದು 6-7 ಐತಿ ಸರ್. ಇದೊಂದು 6-7. ಇಲ್ಲೇ ಲೋಕಲ್ ಮಲ್ನಾಡ್ ಸೈಡ್ ತಂದಿರೋದು ಇದು. ಇಲ್ಲೇ ಲೋಕಲ್ ಮಲ್ನಾಡ್ ಸೈಡ್ ಸರ್. ಇದು ಒಂದು 5-6 ಲೀಟರ್ ಹಿಂಡಿದೆ ಸರ್. ಇದು ಚಿಂತಾಮಣಿ ಸರ್. ಇದೊಂದು ಹೋದ ವರ್ಷ ಸ್ವಲ್ಪ ಒಂದು 11 ತನಕ ಐತಿ ಸರ್. ಇವಾಗ ಸ್ವಲ್ಪ ಕಮ್ಮಿ ಮಾಡಿದೆ, ಗಬ್ಬಾಗಿದೆ ಇವಾಗ ಕಮ್ಮಿ ಮಾಡಿದೆ. ಮತ್ತೆ ಇದು ಹೆಣ್ಗರ ಸರ್. ಇಲ್ಲಿ ನಮ್ಮ ಮನೆಯಲ್ಲೇ ಹುಟ್ಟಿ ನಾವೇ ಸಾಕಿ ಬೆಳೆಸಿದಕ್ಕಂತ ಹೆಣ್ಗರ ಇದು. ಇದೊಂದು 5-6 ಲೀಟರ್ ಇದೆ ಸರ್ ಇದು. ಇದು HF. ಇದು ಹೋದ ವರ್ಷ ಒಂದು 9-10 ಲೀಟರ್ ಕೊಟ್ಟಿದೆ. ಸೊ ಇವಾಗ ಪ್ರೆಗ್ನೆನ್ಸಿ ಇನ್ನು 1 ತಿಂಗಳು 1.5 ತಿಂಗಳ ಹೋಗ್ಬೋದು ಸರ್. ಇದೊಂದು ಪ್ರೆಗ್ನೆನ್ಸಿ. ಇದು 9 ಒಂದು 10-11 ಮಟ್ಟ ಕರೆದಿದೆ ಸರ್. ಇದು ಒಂದು 15 ಲೀಟರ್ ಕೊಟ್ಟಿದೆ ಸರ್. ಇದು ಒಳ್ಳೆ ಆಕಳ, ಚಿಂತಾಮಣಿ ಅಂತ ನಮ್ಮ ಅಣ್ಣಾರ್ ತಂದಿದ್ದೆ. ಇದ್ರ ಹೆಸರು ಲಕ್ಷ್ಮಿ ಅಂತ. ಸೊ ಇದು ಒಂಥರ ಲಕ್ ಆಕಳ ಅಂತ ಹೇಳ್ಬೋದು ನಮ್ಮ ಮನೆಗೆ. ಇದು ಒಂದು ಅವಾಗ್ಲೇ ಚಿಂತಾಮಣಿ ಅಂತ ಬಂದಿದ್ರಲ್ಲಿ ಹೈಯೆಸ್ಟ್ ಹಾಲ್ ಕರೆದಂತ ಆಕಳ ಇದು ನಮ್ಮಲ್ಲಿ 6 ಆಕಳಿನಲ್ಲಿ. ಇದು ಒಂದು 12-13-15 ತನಕ ಆಗ್ತದೆ ಸರ್. ಇದು ಚಲೋ ಆಕಳ ಸರ್. ಇದೊಂಥರ ಲಕ್ ಆಕಳ ಅಂತಾರಲ್ಲ, ಆ ತರ ಸರ್ ಇದು. ಇದ್ರ ಹೆಸರು ಲಕ್ಷ್ಮಿ ಸರ್. ಲಕ್ಷ್ಮಿ. ಲಕ್ಷ್ಮಿ. ನಮ್ಮನೆ ಲಕ್ಷ್ಮಿ. ನಮ್ಮನೆ ಲಕ್ಷ್ಮಿ, ನಮ್ಮನೆ ಗಜ. ಇದು ಒಂದು 9 ಲೀಟರ್ ಇದೆ ಸರ್. ಇದು ಪ್ರೆಗ್ನೆನ್ಸಿ ಇದೆ. ಇನ್ನು 1.5 ತಿಂಗಳ 2 ತಿಂಗಳಲ್ಲಿ ಕರ ಹಾಕ್ಬೋದು. ಇವು 3 ಪ್ರೆಗ್ನೆಂಟ್ ಅದಾವ ಸರ್. 3 ಹಾಲು ಇಲ್ಲ ಸರ್, ಡ್ರೈ ಇದಾವ ಸರ್. ಇವು 3, 1, 2, 3 ಡ್ರೈ. ಇದು ಒಂದ್ ಕರ ಸರ್. ಈ ಕಡೆ ಇದು ಮನೆಯಲ್ಲೇ ಹುಟ್ಟಿದ್ ಸರ್ ಕರ. ಮನೆಯಲ್ಲೇ ಹುಟ್ಟಿ ಬೆಳೆದಿರೋದು. 2-in-1 ಅಂತ. ಸೊ ಹಾಲು ಕರಿಯೋದಕ್ಕೂ ಮೈ ತೊಳೆಯೋದಕ್ಕೂ ಒಂದೇ ಮಿಷಿನ್ ನಲ್ಲೇ ಬರುತ್ತೆ. ಸೊ ಅಲ್ಲಿ ನಾವು ಏನ್ ಮಾಡ್ಬೇಕು, ಹಾಲು ಕರಿಯಕ್ ಬೇಕಾದ್ರೆ ಈ ಬೆಲ್ಟ್ ನ ಬದ್ಲಿ ಮಾಡ್ಕೋಬೇಕು. ಹಾಲು ಕರಿಯಕ್ ಬೇಕಾದ್ರೆ ಈ ಬೆಲ್ಟ್ ಹಾಕ್ಬೇಕು. ಇವು ಇದ್ರಲ್ಲಿ ಯಾವ ಬೇಕು ಅದನ್ನ ನಾವು ಬೆಲ್ಟ್ ಹಾಕೊಂಡು ಯಾವಾಗ ಬೇಕಾದ್ರೆ ಕೆಲಸ ಮಾಡ್ಬೋದು. ಸೊ ಇದು ನೀರ್ ಪ್ರೆಸರ್ ಮಿಷಿನ್. ಮ್ಯಾಟ್ ಗೀಟು ಆಕಳ ತೊಳೆಯೋದಕ್ಕೆ. ಇದು ಹಾಲು ಕರಿಯೋದಕ್ಕೆ ಏರ್ ಎತ್ಕೊಡುವಂತ ಮಿಷಿನ್. ನೀವು ಈಗಿನ ಯುವಕರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈಗ ಹೈನುಗಾರಿಕೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಸರ್. ಸೊ ಹೈನುಗಾರಿಕೆ 90% ಆಗುವಾಗ್ಲೇ ಹೇಳಿದೆ, ನಮ್ದೇ ಎಫರ್ಟ್ ಇರ್ಬೇಕಂತ. ಸೊ ಯಾರು ಮಾಡ್ತಾರ, ಯಾರೋ ಹೋಗ್ತಾರ ಅಂದ್ರೆ ಹೈನುಗಾರಿಕೆಯಲ್ಲಿ ಸಕ್ಸಸ್ ಆಗಲ್ಲ ಅದು ಸರ್. ನಾವೇ ಸ್ವತಃ ಎಫರ್ಟ್ ಹಾಕಿದ್ರೆ ಸೊ 1 ವರ್ಷ 2 ವರ್ಷದಲ್ಲಿ ಎಲ್ಲೋ ಹೋಗ್ಬೋದು. ಸೊ ಇವಾಗ ನಮ್ಮ ಮನೆಯಲ್ಲೇ ಫಸ್ಟ್ ತಂದಿರೋದು ಒಂದು ಆಕಳ. ಸೊ ಇವತ್ತು ಅದರಿಂದ ಕರಾನು ಜಗ್ಗಾಗಿದ್ದವು. ಇಲ್ಲಿ ಕರ ಕಮ್ಮಿ ಇದಾವು. ಕರ ಬೇರೆ ಕಡೆ ಕಟ್ಟಿದೀವಿ ಇನ್ನೊಂದ್ ಸೆಡ್ ಅಲ್ಲಿ. ಹೈನುಗಾರಿಕೆ ಮಾಡೋದ್ರಿಂದ ಇನ್ ಲಾಸ್ ಇಲ್ಲ ಸರ್, ಮಾಡ್ಬೋದು ಸರ್. ಸರ್ ನಿಮ್ಗೆ ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ, ಎಷ್ಟು ಖರ್ಚು ಬರುತ್ತೆ? ವರ್ಷಕ್ಕೆ ಟ್ಯಾಲಿ ಮಾಡಿದ್ರೆ ಫುಡ್ಡಿಂದ ಮಾಡಿಲ್ಲ ಸರ್ ನಾವು ಯಾವಾಗ. ವರ್ಷಕ್ಕೆ ಆದಾಯ ಬರುತ್ತೆ ಸರ್. ಒಂದ್ 50-60 ಲೀಟರ್ ಹಾಲು ಬಂತು ಅಂದ್ರೆ ಒಂದ
10 ಲಕ್ಷನಾದ್ರೂ ಆಗ್ಬೋದು, 11 ಲಕ್ಷನಾದ್ರೂ ಆಗ್ಬೋದು ಸರ್. ತಿಂಗ್ಳಿಗೆ ತಿಂಗಳಿಗೆ ಒಂದು 20 ಸರ್. ಒಂದು 20. ಹಾ. ಇದರಿಂದ ನಿಮ್ಗೆ ಲಾಭ ಅಂತ ಏನ್ ಬರುತ್ತೆ ಸರ್? ಲಾಭ ಅಂದ್ರೆ ಸಗಣಿ, ಹೆಣ್ಗಾರು ಮತ್ತೆ ಇಷ್ಟೇ ಇದೆ ಲಾಭ. ಸೊ ನಾವ್ ಹೆಂಗ್ ನೋಡ್ಕೊಳ್ತೀವಿ ಹಂಗ ಹೆಣ್ಗಾರುಗಳು ಒಂದು 18 ತಿಂಗಳಲ್ಲೇ ಕಟ್ಟಿಸ್ಬೋದು, 1-2 ವರ್ಷ ತನಕ ಹೋಗವು. ಸೊ ಇವು ಎಲ್ಲ ಈಗ ನಮ್ಮ 1 ವರ್ಷದ್ದು, ಇನ್ನೊಂದ್ 8-10 ತಿಂಗಳು ಬಿಟ್ರೆ ಇವು ಹಂಗ ಈಟಿ ಬರುತ್ತೆ, 2 ವರ್ಷ ಬೀಳತ್ಲೆ. ಸೊ ನಾವ್ ಇನ್ನೊಂದ್ ಫಾರಂ ಇದೆಯಾ? ಹಾ ಇದೆ ಸರ್. ಅಂದ್ರೆ ನೀವು 2 ಹತ್ರ ಮೇಂಟೈನ್ ಮಾಡ್ತೀರಾ? ಹಾ ಸರ್. ಅಲ್ಲಿ ನಮ್ಮ ಅಣ್ಣ ಇನ್ನೊಬ್ರು ಇರ್ತಾರ, ಅಲ್ಲಿ ಹಿಂಡ ದನಗಳು ಕಮ್ಮಿ ಇದಾವ, ಇಲ್ಲಿ ಜಾಸ್ತಿ ಇದಾವ ಸರ್. ಸರ್ ಈಗ ನೀವು ಹೈನುಗಾರಿಕೆ ಮಾಡಕ್ ಕಾರಣ ಏನು? ಹೈನುಗಾರಿಕೆ ಮಾಡೋದಕ್ಕೆ ನಾವು ಓದಿರೋದು ಕಮ್ಮಿ ಸರ್. 9th ಶಾಲೆ ಬಿಟ್ವಿ. ಶಾಲೆ ಬಿಟ್ಟಾದ್ಮೇಲೆ ನಮ್ಗೆ ಅಂತ ಕೆಲ್ಸ ಅನ್ನೋದು ಎಜುಕೇಶನ್ ಕಮ್ಮಿ. ಯಾರು ಕರ್ಕೊಂಡ್ರು ಕೆಲ್ಸ ನಮ್ಗೆ ಅಂತ ಹೇಳ್ತಕ್ಕಂತ ಕೆಲ್ಸ ಆಯ್ತದಲ್ಲ. ಸೊ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಂದ್ರೆ ಊಟ ನಮ್ ಖರ್ಚು ತಗೊಂಡು ಮನೆಗೇನು ಕೊಡದಾಗಲ್ಲ, ಮನೇಲೆ ದುಡೋಣ ಅಂತ ಅವಾಗ ಹೈನುಗಾರಿಕೆ ಚಾಯ್ಸ್ ಮಾಡಿದ್ ಸರ್. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಇವಾಗ ಒಂಥರ ಅದೇ ಬೆನಿಫಿಟ್ ಆದಾಯ ಆಗಿದೆ ಸರ್. ಆದಾಯ ಎಲ್ಲ ನಮ್ಮನ್ನ ಇವತ್ತು ಸಗಣಿ ಅವಾಗ್ಲೇ ಕೊಟ್ಟಿವಿ ಸರ್, ಒಂದ್ 7,500 ಹಂಗೆ. ಜಸ್ಟ್ ನೀವು ಬರ್ಲಿಗಿಂತ ಮುಂಚೆ. ಎಷ್ಟು ಲೋಡ್ ಆಯ್ತು? ಇವಾಗ 1 ಟ್ರಿಪ್ ಏರ್ಕೊಂಡು ಹೋಗಿದಾರೆ ಸರ್. ಇನ್ನೂ ಎಷ್ಟಾಗುತ್ತೆ ನೋಡ್ಬೇಕು. ಅದು ಒಂದ್ 60-70 ಸಾವಿರ ಆಗುತ್ತೆ ಸರ್ ಗೊಬ್ಬರದ್ದ. ಹೈನುಗಾರಿಕೆ ಯಾಕೆ ಚಾಯ್ಸ್ ಮಾಡಿ ಸರ್? ನಾನು 2018ರಲ್ಲಿ ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಲ್ಲಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಿದ್ದೆ. ಸೊ ನಮ್ಮ ಮಾವರ ಮೇಸ್ತ್ರಿ ಅಲ್ಲಿ ಸ್ವಂತ. ಹಂಗ ಅಲ್ಲಿ ಸ್ವಲ್ಪ ಸಮಸ್ಯೆ ಆಯ್ತು, ಊಟದ್ದು ತಿಂಡಿದು. ಸೊ 3 ಹೊತ್ತು ಹೋಟ್ಲಲ್ಲಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ನಂದುಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯ್ತು. ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಂತ ಅಲ್ಲಿಂದ ಬಂದು ಸ್ವಲ್ಪ ದಿವಸ ಗೌಂಡಿ ಕೆಲಸ ಮಾಡಿದ್ವಿ. ಗೌಂಡಿ ಕೆಲ್ಸನ ಯಾಕೆ ಬೇಡ ಅನಿಸ್ತು. ಆಮೇಲೆ ಮನೆಯಲ್ಲಿ ಒಂದ್ ಆಕಳ ತರಿಸ್ಕೊಂಡೆ ಜಗಳ ಮಾಡಿ. ಅದೊಂದು 2019ರಲ್ಲಿ ಸರ್ ಒಂದ್ ಆಕಳ ತರಿಸಿದ್ವಿ ಇಲ್ಲೇ ನಂದಿಹಳ್ಳಿ ಅಂತಂದು. ಅಲ್ಲಿಂದ ಮತ್ತೊಂದ್ ತಂದ್ವಿ. ಮತ್ತೊಂದ್ ತಂದ್ಮೇಲೆ ಮತ್ತೊಂದ್ ಮಾಡ್ಕೊಂತ ಒಂದ್ 5 ಮಾಡ್ಕೊಂಡ್ವಿ ಸರ್. 5ರಿಂದ ಇವಾಗ ಒಂದ್ 9ರಿಂದ 10 ಆಕಳ ಇದಾವ್ ಸರ್. ಇಲ್ಲೊಂದ್ 9 ಇದಾವ್ ಸರ್, ಅಲ್ಲೊಂದ್ 5 ಆಕಳ ಇದೆ. ಅದ್ರಲ್ಲಿ ಹೆಣ್ಗಾರನೇ ಒಂದ್ 8 ಹೆಣ್ಗಾರ ಇದಾವ್ ಸರ್ ನಮ್ಮ ಮನೆವ. 8 ಹೆಣ್ಗಾರ. ಸೊ ಇದನ್ನ ಮಾಡೋದ್ರಿಂದ ಏನ್ ಲಾಭ ಇದು ಅಂದ್ರೆ ಸೊ ಇಲ್ಲಿ ಯಾರು ನಮ್ಮನ್ನ ಜಡ್ಜ್ ಮಾಡೋರಲ್ಲ. ನಮಗ್ ನಾವೇ ರಾಜ, ನಮಗ್ ನಾವೇ ಆಳ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೊಂದೇನಿಲ್ಲ, ಇಲ್ಲಿ ನಮ್ಮನ್ನ ಯಾರು ಏನು ಕೇಳೋದಂತ ಇದಿಲ್ಲ. ಸೊ ನಮ್ ಟೈಮ್ಗೆ ನಾವು ಫಾಲೋ ಮಾಡಿದ್ರೆ ಇದ್ರಲ್ಲಿ ಒಳ್ಳೆ ಲಾಭ ತೆಗಿಬಹುದು ಅಂತ ಹೇಳ್ತಾ ಇದ್ದೀನಿ ಸರ್. ನಿಮ್ಗೆ ಎಷ್ಟು ಸರ್ ವಯಸ್ಸು? ವಯಸ್ಸು 24 ಸರ್. ನೆಕ್ಸ್ಟ್ ಒಂದು ಕುರಿ ಫಾರ್ಮ್ ಮಾಡ್ಬೇಕಂತ ಇದೆ. ಸೊ ಹೈನುಗಾರಿಕೆ ನಂದು ಸರ್ಟಿಫಿಕೇಟ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಇಂದ. ಅದ್ರಿಂದಾನೇ ಲಾಸ್ಟ್ ಟೈಮ್ ಮೇಂಟೆನೆನ್ಸ್ ದುಡ್ಡು ತೆಗ್ದಿದ್ದೀನಿ ನಾನು. ಸೊ ನೆಕ್ಸ್ಟ್ ಕುರಿ ಟ್ರೈನಿಂಗ್ ಇದೆ ಹಾವೇರಿಯಲ್ಲಿ. ಅದ್ ಮುಗಿಸ್ಕೊಂಬಂದ್ಬಿಟ್ಟು ಅವರೇ ಓನ್ 1 ಕೋಟಿ ತನಕ ಸಬ್ಸಿಡಿ ಆಗುತ್ತೆ ಅಂದಾರ. ಅದನ್ನ ನನ್ನ ಹೆಸರಲ್ಲೇ ಜಾಗ ಬೇಕು. ಸೊ ಅದನ್ನೆಲ್ಲ ರೆಡಿ ಮಾಡ್ತಾ ಇದೀವಿ. ಸೊ ಕುರಿ ಫಾರ್ಮ್ ಮಾಡ್ಬೇಕಂತ ತುಂಬಾ ಆಸೆ. ಸೊ ಈ ಉಗಾದಿ ಒಳಗಡೆ 2 ಹಳ್ಳಿಕಾರ್ ಹೋರಿ, 2 ಹಳ್ಳಿಕಾರ್ ಆಕಳಗಳು ತರ್ಬೇಕಂತ ಬಹಳ ಇಷ್ಟಪಡ್ತಾ ಇದ್ದೀನಿ. ಅವು 2 ತರ್ಬೇಕು, 2 ಹಳ್ಳಿಕಾರ್ ಹೋರಿ. ಸೊ ಮನೆಯಲ್ಲಿ ಈಗ ಒಂದ್ ಆಕಳ ಇದೆ, ಆಕಳ ಕರ. ಸೊ ಒಂದಾದ್ರೆ ಹಳ್ಳಿಕಾರ ಆಕಳ ನಮ್ಮ ಫಾರ್ಮ್ ಅಲ್ಲಿ ಇರ್ಬೇಕಂತ ಇದು ಮಾಡಿದೀನಿ. ಒಂದ್ ಆಕಳ ತರ್ಬೇಕು ಹಳ್ಳಿಕಾರ. ಸೊ ಕುರಿ ಫಾರ್ಮ್ ಮಾಡಿ ಕುರಿ ಅಡಿಗೆನ ಕೋಳಿ ಒಂದು ಸಾಕಾಣಿಕೆ ಮಾಡೋಕಂತ ಮಾಡಿದೀವಿ. ಸೊ ಅದಕ್ ಬೇಕಾಗಂತ ಜಾಗ ಸಿಕ್ತು ಅಂದ್ರೆ ಅದನ್ನು ಮಾಡ್ತೀನಿ. ಸೊ ಮತ್ತೆ ಏನಿಲ್ಲ, ಇದ್ರಲ್ಲೇ ಮುಂದುವರೆದ ಹೈನುಗಾರಿಕೆ ಬಿಟ್ರೆ ಬೇರೆ ಏನಿಲ್ಲ ಲೈಫ್ ಅಲ್ಲಿ. ಕೊನೆ ತನಕ ಹೈನುಗಾರಿಕೆನೆ. ಮುಂದೆ ನಿಮಗೆ ಆಪರ್ಚುನಿಟಿ ಸಿಕ್ಕರೆ ಕುರಿದು ಮತ್ತೆ ಕೋಳಿದು ಅಂತ ಅನ್ಕೊಂಡಿದ್ದೀರಾ? ಹಾ ಎಸ್ ಸರ್, ಕುರಿ ಕೋಳಿ 2 ಸರ್. ಹೈನುಗಾರಿಕೆ ಜೊತೆಗೆ ಅದನ್ನು ಮಾಡ್ಬೇಕು. ಹಾ ಎಸ್ ಸರ್. ಇವಾಗ ನೀವು 2019ನೇ ಇಸ್ವಿಗೂ 2024 ಇಸ್ವಿಗೂ ಏನ್ ಡಿಫ್ರೆನ್ಸ್ ಅನಿಸ್ತದೆ ಸರ್? ಈಗ ಅಲ್ಲಿ ಹೋಗಿ ನೀವು ಕೆಲಸ ಮಾಡ್ತಿದ್ರಿ, ಇವಾಗ ಅವ್ರು ಒಬ್ರು ಕೈ ಕೆಳಗ ಕೆಲಸ ಮಾಡ್ತಿದ್ರಿ, ಇವಾಗ ನೀವೇ ರಾಜ, ಇಲ್ಲಿ ನೀವೇ. ಹಾ ಸರ್, ಎಸ್ ಸರ್. ಅಲ್ಲೇ ನಮ್ಮನ್ನ ಇನ್ನೊಬ್ರು ನಡೆಸ್ಕೊಂಡಂಗ್ ನಡಿಬೇಕಿತ್ತು ಸರ್. ನಾವ್ ಅವ್ನ ಆ ಕೆಲ್ಸ ಮಾಡಂದ್ರೆ ಮಾಡ್ಬೇಕಿತ್ತ. ಇಲ್ಲಿ ನಾವು ಏನು ಹೇಳೋದಿಲ್ಲ ಸರ್. ನಮಗ್ ಬೇಕಂದ್ರೆ ನಾವ್ ಇಷ್ಟಪಟ್ಟು ಮಾಡ್ತಕ್ಕಂತ ಕೆಲ್ಸ ಸರ್ ಇಲ್ಲಿ. ಯಾಕಂದ್ರೆ ನಮ್ದೇ ಓನ್, ಇಲ್ಲಿ ಯಾರು ನಮ್ಮನ್ನ ಕೇಳೋರಲ್ಲ ಸರ್. ನಮ್ಮ ಟೈಮಿಂಗ್ ನಮ್ಗೆ ಗೊತ್ತಿತ್ತು ಅಂದ್ರೆ ಇಲ್ಲಿ ಆರಾಮ್ ಮಾಡ್ಬೋದು ಸರ್.
ಅಲ್ಲಿ ಹೊರಗಡೆ ಅವ್ನ್ ಕೇಳಿದ್ದನ್ನ ಅವ್ನ್ ಹೇಳಿದ್ದನ್ನ ಬಯಸ್ಕೊಂಡು 10-12 ಸಾವಿರ ರೂಪಾಯಿ ಮಾಡ್ಲೇಬೇಕಿತ್ತು ಸರ್. ಯಾಕಂದ್ರೆ ಅನಿವಾರ್ಯ ಕಮಿಟ್ಮೆಂಟ್ ಅನ್ನೋದಿತ್ತ ಸರ್. ಇವಾಗ ಮಾಡಿದಷ್ಟು ಲಾಭ ಮನುಷ್ಯನ್ಗೆ ಎಲ್ಲ ಕುಂತ್ರು ಯಾರು ದುಡ್ಡು ಕೊಡಲ್ಲ ಇವಾಗ. ಸೊ ಕೋಟಿ ಇದೆ ಅಂದ್ರೂ ಆ ಬಿಸ್ನೆಸ್ ಅಲ್ಲಿ ಇದ್ರೇನೆ ಮಾತ್ರ ಇದು. ಸೊ ಇದು ಅಲ್ಲಿ ಇದ್ರೆ ನಾವು ಬರೀ ಲಾಸ್ಟ್ ಸಾಯ ತನಕ ದುಡ್ಡು ಒಂದು 15-20 ಸಾವಿರ ಸ್ಯಾಲ್ರಿ ಜಾಸ್ತಿ ಆಗ್ಬೇಕಾದ್ರೆ ಮುಗೀತು ಸರ್. ಇಲ್ಲಿ ನಮಗೆ 1,20,000 ತನಕ ತಗೊಳ್ತಾ ಇದೀವಿ ಸರ್. ಅವತ್ತು ಅಲ್ಲೇ 12,000-15,000 ಫಿಕ್ಸ್ ಆಗಿದ್ರೆ ಇವತ್ತು ನಾವು ಅಲ್ಲೇ ಇರ್ಬೇಕಿತ್ತು ಇನ್ನೊಬ್ರ ಕೈ ತೆಳಗಡೆ. ನಾವು ಇನ್ನೊಬ್ರನ್ನ ಇಟ್ಕೊಳ್ಳೋ ಅಂತ ಲೆವೆಲ್ ಬರ್ತಾ ಇರ್ಲಿಲ್ಲ ಸರ್. ಸರ್ ಮಾಡಿದಷ್ಟು ಭಿಕ್ಷೆ ನೀಡು ಅಂತ ಶಿವ ಸರ್. ಕೊಡೋ ಶಿವ ಬಡವಲ್ಲ ಅಂತಾರ. ಸೊ ನಮ್ಮ ಎಫರ್ಟ್ಗೆ ದೇವ್ರು ಸಾಕಷ್ಟು ಕೊಟ್ಟಿದ್ದಾನೆ ಸರ್. ಸೊ ಇನ್ನು ಮುಂದೆ ಹೈನುಗಾರಿಕೆನ ಸಖತ್ತಾಗಿ ಡೆವಲಪ್ಮೆಂಟ್ ಮಾಡ್ಕೊಂಡು ಸೊ ಇದ್ರಲ್ಲಿ ಕೊಡವು ಇದಾವ ಸರ. ಇನ್ಮೇಲೆ ಕರುಗಳು ಚಲೋ ಕರುಗಳು ತಂದು ಹಾಕೊಂಡು ನಾವೇ ಮನೆಯಲ್ಲೇ ಒಂದು ಇದನ್ ಮಾಡ್ಕೋಬೇಕು ಅಂತ ಮಾಡಿದ್ವಿ ಸರ್. ಸೊ ಹೊರಗಡೆ ಸಮೇನ್ ಹಾಕ್ಸೋಕ್ಕಿಂತ ನಾವೇ ಬ್ರೀಡ್ ಅನ್ನು ಕಾಪಾಡ್ಕೊಳ್ಬೇಕು ಸರ್. ನಮ್ಮಲ್ಲೇ ಯಾವ್ದೋ ಒಂದು ಹಾಲು ಚಲೋ ಹೊರಕರ ಹೇಳುತ್ತೆ ಸರ್, ಅದನ್ನೇ ಬ್ರೀಡಿಂಗಿಗೆ ಇಟ್ಕೋಬೇಕಂತ ಮಾಡಿದ್ವಿ ಸರ್. ಅದರಲ್ಲಿ ನಾನ್ HF, ಪ್ಯೂರ್ HF, ಸೊ ಜೆರ್ಸಿ ಎಲ್ಲಾ ತರ ಹೊರಕರುಗಳು ನಮ್ ಕಡೆನೆ ಇದ್ರೆ ಸಮೇನ್ ತಕ್ಷಣನೇ ನಾವು ನೆಸಿ ಬಂದಿದೆ ಅಂತ ಗೊತ್ತಾದ್ರೆ ಅದಕ್ಕೆ ಸಮೇನ್ ಮಾಡಿಸ್ಬೋದು. ಇಲ್ಲಾಂದ್ರೆ ಅವ್ರು ಸಮೇನ್ ಹಾಕರ್ ಕರ್ಸೋದ್ರಲ್ಲೇ ಲೇಟ್ ಆಗ್ಬಿಡುತ್ತೆ ಸರ್. ನಿನ್ನೆ ಫೋನ್ ಹಚ್ಚಿರಿ ಇವತ್ತು ಬರೋದ, ಇವತ್ತು ಫೋನ್ ಹಚ್ಚಿರಿ ನಾಳೆ ಬರೋದ ಸರ್. ಹಿಂಗಾಗಿ ಪ್ರತಿಯೊಂದು ಹೊರಕರಿನ ಬ್ರೀಡಿಂಗ್ ನಮ್ಮಲ್ಲಿ ಇರ್ಬೇಕಂತ ಹೇಳಕ್ ಇಷ್ಟಪಡ್ತೇನೆ ಸರ್. ಸರ್ ಫೈನಲ್ ಈಗಿನ ಯುವಕರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈಗಿನ ಯುವಕರಿಗೆ ಏನಿಲ್ಲ ಸರ್, ಡೈರಿ ಮಾಡ್ಬೋದು, ಡೈರಿ ಫಾರಮ್. ಸೊ 90% ನಮ್ದೇ ಎಫರ್ಟ್ ಇರ್ಬೇಕು ಸೊ ನಮ್ಮ ಎಫರ್ಟ್ ಇದ್ರೇನೆ ಸಕ್ಸಸ್ ಆಗ ಕಾರಣ ಈ ಹೈನುಗಾರಿಕೆಯಲ್ಲಿ. ಕಷ್ಟ ಅನ್ನೋದು ಸ್ಟಾರ್ಟಿಂಗ್ ಕಷ್ಟನೇ ಪೂರಾ. ಕಷ್ಟ ಅನ್ನೋದೇನು ಒಂದು ಪ್ರವಾತಕ್ಕೆ ಬಿದ್ದು ಎದ್ದು ಬಂದಂಗ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಒಂದ್ ಕಡೆ ಫುಡ್ಡಿಗೆ ಆಗಲ್ಲ, ಒಂದ್ ಕಡೆ ನಮ್ ಲಾಭನೂ ಸಿಗಲ್ಲ, ನಮ್ ದುಡಿಮೆನೇ ಇರಲ್ಲ ಅನಿಸ್ತೈತಿ. ಸೊ ಬರ್ತಾ ನಾವ್ ಹೆಂಗೆ ಡೆವಲಪ್ ಮಾಡ್ಕೊಂತ ಹೋಗ್ತೀವಿ ಹಂಗೆ ಆದಾಯ ಸ್ಟಾರ್ಟ್ ಆಗುತ್ತೆ. 1 ಲಕ್ಷನಾದ್ರೂ ಸ್ಟಾರ್ಟ್ ಆಗ್ಬೋದು, 2 ಲಕ್ಷನಾದ್ರೂ ಆಗ್ಬೋದು. ಸೊ ನಾವು ತಳಿ ಆರ್ಸೋದ್ರಲ್ಲಿ ಇರುತ್ತೆ ಸರ್. ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಸೊ ತಮಗೂ ಧನ್ಯವಾದ ಸರ್. ಕಿರಣ್ ಸಂಪೂರ್ಣ ಕೃಷಿ ಚಾನಲ್ಗೆ ಸೊ ಆದಷ್ಟು ನನ್ನ ಎಲ್ಲಾ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡ್ರಿ, ಫಾಲೋ ಮಾಡ್ರಿ ಸರ್. ಇದೇ ತರ ಇನ್ನು ಹೊಸ ರೈತರನ್ನ ಭೇಟಿ ಆಗ್ರಿ. ಸೊ ಇವತ್ತು ರೈತನ ಬೆನ್ನದ ದೇಶ ಎಲುಬು ಅಂತಾರ. ಸೊ ಇವತ್ತು ರೈತರ ಕಡೆ ಯಾರು ತಿರುಗಿ ನೋಡ್ತಾ ಇಲ್ಲ. ಸೊ ರೈತನ ಮಕ್ಕಳಿಗೆ ಇವತ್ತೆಲ್ಲ ಒಂದ್ ಕನ್ನೆ ಕೇಳಕ್ ಹೋದ್ರು ಗೌರ್ಮೆಂಟ್ ಜಾಬ್ ಅಂತ ಇದಾರೆ. ಸೊ ಈ ಮಾತು ದೊಡ್ಡ ಸೆಲೆಬ್ರಿಟಿಗಳು ಹೇಳ್ಯಾರ. ಇನ್ನೊಂದ್ 4-5 ವರ್ಷದಲ್ಲಿ ಕಾರ್ ಇದ್ದವನ್ ಶ್ರೀಮಂತ ಅಲ್ಲ, 1 ಎಕರೆ ಹೊಲ ಇದ್ದವನ್ ಶ್ರೀಮಂತ ಅಂತ. ಸೊ ಬಂಗಾರ ಬೆಳ್ಳಿ ತಿನ್ನಕ್ ಆಗಲ್ಲ. ಸೊ ರೈತರ ಮಕ್ಕಳು ಇವಾಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಅವರು ದೊಡ್ಡ ಬಿಸ್ನೆಸ್ ಅಂತ ಹೋಗ್ತಾ ಇದಾರೆ. ಸೊ ಬೆಳೆಯರೇ ಇಲ್ಲ ಅಂದ್ಮೇಲೆ ಇನ್ನೇನು ಅನ್ನ ಬರುತ್ತೆ. ಸೊ ಅದಕ್ಕೆ ರೈತರನ್ನ ಹೆಚ್ಚಿಗೆ ಬಹಳಷ್ಟು ಸಾಧ್ಯವಾದಷ್ಟು ಅವಮಾನಿಸದೆ ಸ್ವಲ್ಪ ಅವ್ರಿಗೆ ಒಂದು ಇನ್ನೂ ಹೆಚ್ಚಿಗೆ ದುಡಿಯಂತ ಒಂದು ಮೋಟಿವೇಶನ್ ನಿಮ್ಮಲ್ಲಾದ್ರೆ ಮಾಡ್ರಿ. ಇಲ್ಲ ರೈತರನ್ನ ಯಾರು ಅವಮಾನ ಮಾಡ್ಬೇಡ್ರಿ. ಸೊ ಆಕಳ ಹೈನುಗಾರಿಕೆ ಮಾಡ್ತೀವಿ ಅಂದ್ರೆ ಇವತ್ತು ಅವ್ರ ಮುಂದೆ ಯಾರಿಲ್ಲ. ಸೊ ನಿಮ್ ಗಂಡ ಗೌರ್ಮೆಂಟ್ ಡ್ಯೂಟಿಗೆ ಹೋದ್ರು ನಾಳೆ ಅವ್ನು ಹೇಳ್ದಂಗೆನೆ ಕೇಳ್ಬೇಕು. ಅಲ್ಲಿ ಅವ್ನ್ ಇನ್ನೊಬ್ಬ ಬಾಸ್ ಇದ್ದೇ ಇರ್ತಾನೆ. ಇಲ್ಲಿ ಯಾರು ಬಾಸ್ ಇಲ್ಲ, ನಮ್ಗ್ ನಾವೇ ಬಾಸ್, ನಮ್ಗ್ ನಾವೇ ಆಳು, ನಮ್ಗ್ ನಾವೇ ಕೂಲಿ. ಸೊ ಕರೆಕ್ಟ್ ಆಗಿ 5-6 ವರ್ಷ ಹೈನುಗಾರಿಕೆನೆ ಮಾಡಿದ್ರೆ ನಾವು ಎಲ್ಲೋ ಇರ್ಬೋದು. ಸೊ ನಾವು ಬೇಕಾದಂತ ಕಾರಲ್ಲಿ ಓಡಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಸೊ ಆದಷ್ಟು ನನ್ನೆಲ್ಲ ಯುವಕರು 90% ಎಫರ್ಟ್ ಹಾಕಿ ಹೈನುಗಾರಿಕೆ ಮಾಡ್ರಿ, ಲಾಸ್ ಏನಿಲ್ಲ. ಸೊ ಆದಷ್ಟು ಮನೇಲಿ ಹುಟ್ಟಿರಕ್ಕಂತ ಹೆಣ್ಗರನ್ನ ಸೊ ಸಾಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ಹೇಳಿ ಧನ್ಯವಾದ ಸರ್.